ನಿಮ್ಮೆಲ್ಲರಿಗೂ ತಮ್ಮನಾಗಿ ಕ್ಷೇತ್ರದ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಅವ್ರನ್ನಲ್ಲಿ ಸದಾ ಇರಲಿ. ಮುಂದಿನ ದಿನಗಳಲ್ಲಿ ಒಂದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನಾಯಕರಾಗಿ ಬೆಳೆಸೋದಕ್ಕೆ ನೀವೆಲ್ಲರೂ ಕೂಡ ಇವತ್ತು ಗಿಡಕ್ಕೆ ನಾವೇನು ನೀರು ಹಾಕಿ ಇವತ್ತು ಬೆಳೆಸ್ತಾ ಇದ್ದೀವಿ, ಅದೇ ರೀತಿ ನೀವೆಲ್ಲರೂ ಸಹಕಾರ ಕೊಟ್ಟು ಅವ್ರ ಮೇಲೆ ಸದಾ ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ಕೇಳ್ಕೊಂಡು ಮುಂದಿನ ಕಾರ್ಯಕ್ರಮವನ್ನು ಜಗದೀಶ್ ಅವರು ನೆರವೇರಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಎನ್ನ ಬಾಗುವುದು ಎನ್ನ ಕಾಯ. ರಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ, ನೀನಿತ್ತ ಕಾಯ ನಿನ್ನ ಕೈಲಿ ಮಾಯ, ನೀನಿತ್ಯ ಕಾಯ ನಿನ್ನ ಕೈಲಿ ಮಾಯ, ಆಗೋದು ಹೋಗೋದು ನಾ ಕಾಣೆನೆ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಮಾನ್ಯ ಶಾಸಕರು ಉದ್ಘಾಟನೆಯನ್ನು ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಇಂದ ನಾನು ತಾಲೂಕು ಆರೋಗ್ಯಾಧಿಕಾರಿಯಾಗಿ ಕೆಲಸ ನಿರ್ವಹಿಸುವುದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಬರೀ 4 PHC ಮಾತ್ರ ವಿತೌಟ್ ಆಂಬ್ಯುಲೆನ್ಸ್ ಇತ್ತು. ಇದನ್ನು ಕೂಡ ನಮ್ಮ ಮಾನ್ಯ ಶಾಸಕರು ಇವತ್ತು ಬಗೆಹರಿಸಿದ್ದಾರೆ. ಐ ಥಿಂಕ್ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ತಾಲೂಕುಗಳಲ್ಲಿ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಕೇಂದ್ರ, ಜನರಲ್ ಆಸ್ಪತ್ರೆ ಎಲ್ಲ ಆಂಬ್ಯುಲೆನ್ಸ್ ಇರ್ತಕ್ಕಂಥ ಆಸ್ಪತ್ರೆಗಳು ಅಂದ್ರೆ ಕೂಡ್ಲಿಗಿ ತಾಲೂಕು ಈಗ ಪ್ರಸ್ತಾವ ಮಾಡುತ್ತದೆ. ಅದೇ ರೀತಿ ಈಗ ಸಂಚಾರಿ ನೇತ್ರ ಘಟಕನೂ ಕೂಡ ಶಾರ್ಟ್ಲಿ ಓಪನ್ ಆಗ್ತದೆ. ಅದರಿಂದನೂ ಪಬ್ಲಿಕ್ಸ್ಗೆ ಎಲ್ಲ ಅನುಕೂಲಗಳಾಗ್ತವೆ. ಆಮೇಲೆ ಇವತ್ತಿನ ಮೇಜರ್ ಕಾರ್ಯಕ್ರಮ ಅಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್. ತಮಗೆಲ್ಲ ನಾನು ಟ್ರೈನಿಂಗ್ ಅಲ್ಲಿ ಎಲ್ಲ ಹೇಳ್ತಾನೆ ಇರ್ತೀನಿ. 10-15 ವರ್ಷದ ಹಿಂದೆ ನಾವು ಹೋದಾಗ ಮೇಜರು ನಾವು ಕಮ್ಯುನಿಕೇಬಲ್ ಡಿಸೀಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಆ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. 30 ವರ್ಷ ದಾಟಿರೋರನ್ನ ನಾವು ಸ್ಕ್ರೀನಿಂಗ್ ಮಾಡಿದ್ವಿ ಅಂದ್ರೆ ನಿಯರ್ಲಿ 20-25% ಹೈಪರ್ಟೆನ್ಸಿವ್ಸ್ ನೋಡ್ತಾ ಇದೀವಿ, ಅರೌಂಡ್ 14% ಡಯಾಬಿಟಿಕ್ ನೋಡ್ತಾ ಇದೀವಿ, ಕ್ಯಾನ್ಸರು ಎಂಡ್ ಸ್ಟೇಜ್ ಅಲ್ಲಿ ಬಹಳಷ್ಟು ಜನರಲ್ಲಿ ನೋಡ್ತಾ ಇದೀವಿ. ಸೊ ಇದರ ಅವೇರ್ನೆಸ್ಸು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಇವತ್ತು ಕಿದ್ವಾಯಿ ಸಂಸ್ಥೆಯವರ ಸಹಯೋಗದೊಂದಿಗೆ ಈ ಸ್ಕ್ರೀನಿಂಗ್ ಕ್ಯಾಂಪ್ ಅನ್ನು ಮಾಡ್ತಾ ಇದೀವಿ. ನಿಮಗೆ ಎಲ್ಲರಿಗೂ ತಿಳಿದಿರಲಿ, ಕ್ಯಾನ್ಸರ್ ಅಟ್ ದ ಅರ್ಲಿಯರ್ ಸ್ಟೇಜ್ ಈಸ್ ಪೇನ್ಲೆಸ್. ಯಾಕೆ ನಮಗೆ ಸ್ಕ್ರೀನಿಂಗ್ ಅವಶ್ಯಕತೆ ಇದೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಅರ್ಲಿ ಸ್ಟೇಜ್ ಅಲ್ಲಿ ಅದು ಏನೂ ತೊಂದರೆ ಕೊಡ್ತಿರಲ್ಲ, ಹಾಗಾಗಿ ನಾವು ಯಾರೂ ಸ್ಕ್ರೀನಿಂಗ್ ಹೋಗಲ್ಲ. ಲೇಟರ್ ಸ್ಟೇಜ್ ಅಲ್ಲಿ ಅದು ಸ್ಪ್ರೆಡ್ ಆದ್ಮೇಲೆ ಯಾವಾಗ ತೊಂದರೆ ಕೊಡ್ತದೋ ಆವಾಗ ನಾವು ವೈದ್ಯರ ಹತ್ರ ಹೋಗ್ತೀವಿ. ಅಷ್ಟೊತ್ತಿಗೆ ಅದಕ್ಕೆ ಟ್ರೀಟ್ಮೆಂಟು ಸಮಸ್ಯೆ ಆಗ್ತದೆ, ಅಥವಾ ಟ್ರೀಟ್ಮೆಂಟ್ ಕೊಟ್ಟರು ಬದುಕೋ ಚಾನ್ಸಸ್ ಕಡಿಮೆ ಇರ್ತದೆ. ಹಾಗಾಗಿ ನನ್ನ ರಿಕ್ವೆಸ್ಟು, ಆಸ್ ಪರ್ ದ NCD ನಾರ್ಮ್ಸ್ ನಾವೇನು ಹೇಳ್ತೀವಿ, 30 ವರ್ಷ ದಾಟಿರೋ ಮಹಿಳೆಯರಿರಲಿ ಪುರುಷರಿರಲಿ ಪ್ರತಿ ವರ್ಷನೂ BP ಶುಗರ್ ಟೆಸ್ಟ್ ಮಾಡಿಸ್ಲೇಬೇಕು. ಅಟ್ಲೀಸ್ಟ್ 3 ವರ್ಷಕ್ಕೊಮ್ಮೆ ಕ್ಯಾನ್ಸರ್ ತಪಾಸಣೆಗೆ ಒಳಪಡಬೇಕಾಗ್ತದೆ. ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಈ ತಪಾಸಣಾ ಶಿಬಿರದ ಇದನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಆಮೇಲೆ ನಾವು ಇನ್ನೊಂದೇನಂದ್ರೆ ನಮ್ಮ ಎಲ್ಲ ಉಪಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ವಿತ್ ಫೀಲ್ಡ್ ಅಲ್ಲೆಲ್ಲ ಕೆಲಸ ಮಾಡ್ಲಿಕ್ಕೆ ಫಸ್ಟ್ ನೀವು ಆರೋಗ್ಯವಾಗಿರ್ರಿ ಅಂತ ಹೇಳ್ತೀರಾ. ಫಸ್ಟ್ ಶಾಸಕರು ಇವರೇನು ಅಂತ ಅನಿಸ್ತಾ ಇದೆ ನನಗೆ. ತುಂಬಾ ಖುಷಿ ಆಯ್ತು. ನಾವು ಈಗ ಆಲ್ರೆಡಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ, ಇನ್ನೂ ಸಪೋರ್ಟ್ ಮಾಡ್ತೀವಿ ಅಂತಿರಲ್ಲ, ನಾವು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಇವತ್ತು ಪ್ರಮಾಣ ಮಾಡ್ತೀವಿ ನಾವೆಲ್ಲ ಸೇರಿ ಅಂತ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ನೀವು ಕೂಡ ಅವ್ರಿಗೊಂದು ಸಪೋರ್ಟ್ ಮಾಡಿ, ನಿಮ್ಮಲ್ಲಿ ಇರ್ತಕ್ಕಂಥ ನಾವೇನು ಬಡವರಿಗೆ ಜನಗಳಿಗೆ ನೀವು ಒಂದು ಸೇವೆಯನ್ನು ಕೊಡ್ತೀರಿ. ನಿಜ, ವರ್ಷ ಪೂರ್ತಿ ನೀವು ಅದೇ ಕೆಲಸ ನಿರಂತರವಾಗಿ ಮಾಡ್ತಾ ಇರ್ತೀರಿ. ಬಟ್ ನಿಮ್ಮ ಆರೋಗ್ಯಗಳನ್ನ ಕಾಪಾಡೋರು ಯಾರು? ಅವರವರ ಆರೋಗ್ಯಗಳನ್ನ ಅವ್ರಿಗೂ ಒಂದು ತಪಾಸಣೆಯನ್ನು ಆಗ್ಬೇಕು. ಅವ್ರಿಗೆ ಏನಾದರೂ ಒಂದು ರೋಗವನ್ನು ಪತ್ತೆ ಮಾಡಿ ಇಮಿಡಿಯೇಟ್ ಆಗಿ ಅವ್ರಿಗೆ ಒಂದು ಒಳ್ಳೆಯ ಗುಣಮಟ್ಟದಂತ ಚಿಕಿತ್ಸೆಯನ್ನು ಕೂಡ ಶಾಸಕರ ಕಡೆಯಿಂದ ನಾವು ಕೊಡಿಸ್ತೀವಿ ಅಂತೇಳಿ ಈ ಒಂದು ಮನವಿಯನ್ನು ಮಾಡಿಕೊಂಡ್ರು. ನನಗೆ ತುಂಬಾ ಸಂತೋಷ ಆಯ್ತು. ನಾನು ಆ ತಕ್ಷಣ ನಮ್ಮೆಲ್ಲ ವೈದ್ಯಾಧಿಕಾರಿಗಳು ಆಗ ನಿಮ್ಮ ಸಿಬ್ಬಂದಿಯವರು ಹೇಳಿದಾಗ ಅವರು ತುಂಬಾ ಖುಷಿ ಪಟ್ರು. ಸರ್, ಈ ರೀತಿಯಂತ ಒಂದು ಕಾರ್ಯಕ್ರಮಗಳು ಯಾವುದೇ ಒಂದು ರಾಜಕಾರಣಿ ವ್ಯಕ್ತಿಗಳು ಆಗಲಿ, ಯಾರೋ ಒಂದು ಶಾಸಕರು ಯಾವುದೇ ನಮ್ಮ ಆರೋಗ್ಯದ ಬಗ್ಗೆ ನಮ್ಮ ಕಾರ್ಯಕರ್ತರನ್ನ ಈ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಯಾವುದೋ ಒಂದು ಕಾರ್ಯಕ್ರಮ ನಡೆದಿಲ್ಲ ಸರ್.
ಬಟ್ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನ ಬರ್ತಾರೆ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್. ಇದಂತೂ ಸತ್ಯ. ನಮ್ಮಲ್ಲಿ ಒಂದು 200 ಜನ ಇದ್ದಾರೆ ಸರ್ ಅಷ್ಟೇ. ಬಟ್ ಇಲ್ಲಿ ನಡೆದಿರ್ತಕ್ಕಂಥ ನೋಡಿದ್ರೆ ಸಾಮಾನ್ಯ ಒಂದು 700-800 ಜನ ಸೇರಿದ್ದಾರೆ ಸರ್. ಅಷ್ಟೊಂದು ಚೇರ್ಗಳು ಇಲ್ಲ ಸರ್. ನೀವೇ ಒಂದು ನಮ್ಮ ಇಲಾಖೆಗೆ ಈ ಒಂದು ನಾವೇನು ಮನವಿಯನ್ನು ಮಾಡಿಕೊಟ್ಟಿದ್ವಿ, ನಮಗೆ ಒಂದು ಸಭಾಂಗಣ ಬೇಕು, ಈಗ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಗುಣಮಟ್ಟಕ್ಕೆ ಏರಿಸಬೇಕು. ಅದಾದ್ಮೇಲೆ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಲಿ ಉಪಕೇಂದ್ರಗಳಾಗಲಿ ನಮ್ಮ ಸ್ಟಾಫ್ ಕ್ವಾರ್ಟರ್ಸ್ಗಳು ತುಂಬಾ ಶಿಥಿಲಾವಸ್ಥೆಯಲ್ಲಿ ಇದೆ ಅಂತ ನಾವು ಒಂದು ಮನವಿ ಕೊಟ್ಟಿದ ತಕ್ಷಣನೇ ಸಾರೇ ಇಂಜಿನಿಯರ್ಸ್ನ ಬೆಂಗಳೂರಿಂದ ಕಳಿಸಿದ್ರು. ನೀವೊಂದು ಬಿಲೀವ್ ಮಾಡ್ತೀರಾ ಇಲ್ಲೋ, ಅವ್ರು ಬೆಂಗಳೂರಿಂದ ಟೀಮ್ ಕರೆಸಿ ನಮಗೆ ಇದ್ರ ಬಗ್ಗೆ, ನಮಗೇನೋ ಹೆಲ್ತ್ ಬಗ್ಗೆ ಗೊತ್ತು, ನಾವು ಒಬ್ಬ ಪೇಷಂಟ್ನ ಟ್ರೀಟ್ಮೆಂಟ್ ಕೊಡೋದು ಗೊತ್ತು ಅಷ್ಟೇ. ಸೊ ಬಿಲ್ಡಿಂಗ್ಗಳ ಬಗ್ಗೆ ಆಗಲಿ ಹೇಗೆ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಅಷ್ಟು ಮಾಹಿತಿ ನಮಗೆ ಗೊತ್ತಿಲ್ಲ ಅಂತ ನಮ್ಮ ಕಷ್ಟ ನಾವು ನೇರವಾಗಿ ಹೇಳಿದ ತಕ್ಷಣ ಅವರೇ ಒಬ್ಬರನ್ನ ಇಂಜಿನಿಯರ್ನ ನೇಮಕ ಮಾಡಿ ಅವರೇ ಕರೆಸಿ ನಮಗೆ ಏನೇನು ಬೇಕೋ ನಮ್ಮ ರಿಕ್ವೈರ್ಮೆಂಟ್ ಅವ್ರು ತಗೊಂಡು ಅವರು ಸರ್ ಅದಕ್ಕಿಂತ ಇನ್ನೂ ಒಂದು ಅಲ್ಟ್ರಾ ಟಚ್ ಕೋಣ ಹೆಂಗಿರುತ್ತಂದ್ರೆ ನಮ್ಮ ತಾಲೂಕನ್ನ ನೋಡಿ ಇರ್ತಕ್ಕಂಥ ಇಡೀ ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ಪ್ರತಿ ಒಂದು PHC ಜನರಲ್ ಹಾಸ್ಪಿಟಲ್ ನಮ್ಮ ತಾಲೂಕು ಬಂದು ನೋಡ್ಬಿಟ್ಟು ಅವ್ರು ಇಂಪ್ರೂವ್ಮೆಂಟ್ ಮಾಡ್ಬೇಕು, ನಾವು ಆ ರೀತಿ ಮಾಡೋಣ ಅಂತ ಹೇಳಿದಾಗ ನಾನು ತುಂಬಾ ಸಂತೋಷ ಆಯ್ತು. ಈ ಒಂದು ವರ್ಷದಲ್ಲಿ 2 ವರ್ಷದಲ್ಲಿ ನಮ್ಮ ಆಸ್ಪತ್ರೆಗಳು ಉಪಕೇಂದ್ರಗಳು ನಮ್ಮ ತಾಲೂಕಲ್ಲಿರ್ತಕ್ಕಂಥ ಎಲ್ಲಾ ಆರೋಗ್ಯ ಕೇಂದ್ರಗಳ ಒಂದು ಚಿತ್ರಣನೇ ಬದಲಾಗ್ತಕ್ಕಂಥ ನಾನೊಂದು ಪ್ರಾಮಿಸ್ ಕೂಡ ಮಾಡಿದ್ರು ಸರ್. ನಮ್ಗೆ ತುಂಬಾ ಸಂತೋಷ ಆಯ್ತು ಸರ್. ಇದರಲ್ಲಿ ನಾನು ಒಂದು ಮನವಿ ಸರ್, ನಮ್ಮ ಉಪಕೇಂದ್ರಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಿಬ್ಬಂದಿಗಳು ಸ್ವಲ್ಪ ಕೊರತೆ ಇದೆ ಸರ್. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಬಹಳ ಜನ ಕಾಂಟ್ರಾಕ್ಟರ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ, ತುಂಬಾ ಕಡಿಮೆ ಸಂಬಳಕ್ಕೆ ದುಡಿತ ಆಶಾ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ ಸರ್. ಆಶಾ ಕಾರ್ಯಕರ್ತರ ಸೇವೆ ನಾವು ಇವತ್ತು ಯಾವತ್ತೂ ಮರೆಯೋದಿಲ್ಲ ಸರ್. ಅವರಿಗೆ ತಕ್ಕಂತ ಒಂದು ಸಂಬಳ ಕೂಡ ತಾವುಗಳು ವಿಧಾನಸೌಧದಲ್ಲಿ ಒಂದು ಸ್ವಲ್ಪ ನೀವೊಂದು ರೈಸ್ ಮಾಡಿ ಅವ್ರಿಗೆ ಏನು ಕೆಲಸ ಮಾಡ್ತಾರೋ ಅವ್ರು ತಕ್ಕಂತ ಸಂಬಳ ಕೂಡ ಸಿಗೋಂಗೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ನಿಮ್ಮನ್ನ ನಾವು ಸದಾಕಾಲ ಚಿರಣೆಯಾಗಿ ನಾವೆಲ್ಲರೂ ಇರ್ತೀವಿ ಸರ್. ಇಷ್ಟೇ ಅಂತ ನನ್ನ ಮಾತು ಮುಗಿಸ್ತಾರೆ. ಥ್ಯಾಂಕ್ ಯು ಸರ್. ಮೇಡಮ್ ಸೈಡಿಂದ ಮೇಡಮ್ ಹಾಕಿ ಮೇಡಮ್. ನಾನು ವಿಶೇಷವಾಗಿ ಆಚರಣೆ ಮಾಡ್ಬೇಕಂತ ಹೇಳಿಬಿಟ್ಟು ನಾನು ಯೋಚನೆ ಮಾಡಿದಾಗ ಎಲ್ಲ ನಮ್ಮ ವಿಶೇಷವಾಗಿ ನೀವು ಸ್ಟಾಫ್ ಅನ್ನೋದಕ್ಕಿಂತ ನಿಮ್ಮನ್ನೆಲ್ಲ ನನ್ನ ಕುಟುಂಬಸ್ಥರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನೀವೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್. ಇದು ಫಸ್ಟ್ ಮೊದಲಾಗಿ ನಿಮಗೆಲ್ಲ ಶುಭಾಶಯಗಳು ತಿಳಿಸ್ತಾ, ಆಮೇಲೆ ವೇದಿಕೆ ಮೇಲೆ ಇರೋಂಥ ಎಲ್ಲ ನಮ್ಮ ವೈದ್ಯ ಮಿತ್ರರಿಗೆ ಮತ್ತು ನಮ್ಮ ಎಲ್ಲ ಮುಖಂಡರಿಗೆ, ಕಾರ್ಯಕರ್ತರಿಗೆ, ಎಲ್ಲ ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ಈ ಕಾರ್ಯಕ್ರಮ ಬಂದಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈಗ 2 ವಿಷಯ. ಒಂದು, ಇವತ್ತಿಂದು ಏನು ಪ್ರೋಗ್ರಾಮ್ ಅಂತೀವಿ, ಇದು ತುಂಬ ಇಂಪಾರ್ಟೆಂಟ್ ಪ್ರೋಗ್ರಾಮ್. ಇದು ಏನು ಗರ್ಭಕೋಶ ಕ್ಯಾನ್ಸರ್ನ ಚಿಕಿತ್ಸೆಯನ್ನು ಪತ್ತೆ ಮಾಡೋಂಥದ್ದು ಒಂದು ಇದು ಏನಾಗುತ್ತೆ ಅಂದ್ರೆ, ನಾನು ಯಾವತ್ತೂ ಮೊದಲಿಂದ ಹೇಳ್ತಾ ಇದ್ದೀನಿ, ಡಾಕ್ಟರ್ ಅಂಡ್ ಸ್ಟಾಫ್ ಫಸ್ಟ್, ಪೇಷಂಟ್ ನೆಕ್ಸ್ಟ್ ಅಂತ ನಾನು ಮುಂಚೆಯಿಂದ ಹೇಳ್ತಾ ಬರ್ತಾ ಇದ್ದೀನಿ ಆಯ್ತಾ. ಒಂದು ಡಾಕ್ಟ್ರು ಒಂದು ಸ್ಟಾಫ್ ಆಗಲಿ ಅವರು ನಿರ್ಭಯವಾಗಿ ಕೆಲಸ ಮಾಡಿದ್ರೆ ಮಾತ್ರ ಪೇಷಂಟ್ನ ನೆಮ್ಮದಿಯಿಂದ ಪೇಷಂಟ್ನ ನೋಡಕ್ ಸಾಧ್ಯ. ಭಯ ವಾತಾವರಣದಲ್ಲಿ ನೀವು ಎದುರಿಸಿ ಬದರಿಸಿ ನೀವು ಸ್ಟಾಫ್ನ, ನರ್ಸಿಂಗ್ ಸ್ಟಾಫ್ನಾಗ್ಲಿ, ಕಾರ್ಯಕರ್ತನಾಗ್ಲಿ, ಆಶಾ ಕಾರ್ಯಕರ್ತರಾಗಲಿ, ಅಂಗನವಾಡಿ ಕಾರ್ಯಕರ್ತನಾಗ್ಲಿ ಎಲ್ಲ ನಮ್ಮ ಸಿಬ್ಬಂದಿಗೆ ಎದುರಿಸ್ಬಿಟ್ಟು ನಾವು ಟ್ರೀಟ್ಮೆಂಟ್ ಕೊಡಿಸ್ತೀವಿ ಅಂದ್ರೆ ಅದು ಸಾಧ್ಯವಿಲ್ಲದ ಮಾತು. ನಿರ್ಭಯವಾಗಿ ಒಂದು ಚಿಕಿತ್ಸೆ ಕೊಡುವಂತ ವ್ಯವಸ್ಥೆ ಬರಬೇಕು. ಅದಕ್ಕೋಸ್ಕರ ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ, ನಾವು ಫಸ್ಟ್ ವೈದ್ಯರು ಮತ್ತೆ ಸಿಬ್ಬಂದಿಗಳು ಫಸ್ಟ್, ನಂತರ ಪೇಷಂಟ್ ನೆಕ್ಸ್ಟ್. ಯಾಕೆಂತಂದ್ರೆ ನಮ್ಮ ಮನಸ್ಥಿತಿ ಅವ್ರಿಗೆ ಉತ್ತಮ ರೀತಿ ಚಿಕಿತ್ಸೆ ಕೊಡುವಂತ ಆರೋಗ್ಯ ಮತ್ತು ನಮ್ಮ ಮನಸ್ಥಿತಿ ನಮಗಿರ್ಬೇಕು ಫಸ್ಟ್, ಆ ನಂತರನೇ ಅವ್ರಿಗೆ ನೋಡಕ್ ಸಾಧ್ಯ. ಅದಕ್ಕೋಸ್ಕರ ನಿಮ್ಮ ಕಾಳಜಿ ನನ್ನ ಮೊದಲನೇ ಆದ್ಯತೆ ಆಗಿರ್ತದೆ. ನೀವೆಲ್ಲ ಇವತ್ತೇನು ಇಲ್ಲಿ ಬಂದಿದ್ದೀರಿ ಆಯ್ತಾ, ನೀವು ಎಲ್ಲ ರೀತಿ ಮುಂಚೆಯಿಂದನೂ ನಾವು ರಾಜಕೀಯಕ್ಕೆ ಬಂದಾಗಲಿಂದನೂ ತುಂಬ ಸಹಕಾರ ಕೊಟ್ಟಿದ್ದೀರಿ. ಇನ್ನು ಮುಂದೆ ನಮ್ಮ ಜವಾಬ್ದಾರಿ ನಿಮ್ಮನ್ನೆಲ್ಲ ಯಾವ ರೀತಿ ಒಳ್ಳೆ ರೀತಿ ಕಾಪಾಡಬೇಕು, ನಿಮ್ಮ ಆರೋಗ್ಯ ಸುಧಾರಣೆ, ನಿಮ್ಮ ಮನೆ ವ್ಯವಸ್ಥೆ ಆಗಿರ್ಬೋದು, ನಿಮ್ಮ ಸಾಮಾಜಿಕ ಮತ್ತೆ ಎಲ್ಲ ಆರ್ಥಿಕ ಸುಧಾರಣೆ ಮಾಡೋದು ಕೂಡ ನಮ್ಮ ಜವಾಬ್ದಾರಿ ಆಗಿರ್ತದೆ. ಮತ್ತೆ ಈಗ ಯಾಕೆ ಸ್ವಲ್ಪ ನಮ್ಮ ಶಿವಣ್ಣ ಹೇಳ್ತಾ ಇದ್ರು, ಸ್ವಲ್ಪ ಗೊಂದಲ ಆಯ್ತು, ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು. ಮುಂಚೆ ಕೆಲವು ವರ್ಷಗಳಿಂದನೂ ಎಲ್ಲ ತಾಲೂಕುಗಳಲ್ಲೂ ಕೆಲವು ಸರಿ ಇರ್ತಾರೆ ಇತ್ತು, ಶಾಸಕರಂದ್ರೆ ಎಲ್ಲೋ ಇರ್ತಾರೆ, ಸಿಗೋದಿಲ್ಲ, ಬಂದ್ರೆ ಬರ್ತಾರೆ, ಬಂದ್ರೆ ಬರೋದಿಲ್ಲ ಅಂತೇಳಿ. ಏನೋ ದಿನ ತಿಂಗಳ ಕಾರ್ಯಕ್ರಮಗಳು ಹಾಸ್ಪಿಟಲ್ ಆಗಿರ್ಬೋದು, ಸ್ಕೂಲಲ್ಲಿ ಆಗಿರ್ಬೋದು, ಇಲ್ಲ ಯಾವ್ದಾದ್ರು ಒಂದು ಸರ್ಕಾರಿ ಕಾರ್ಯಕ್ರಮ ಆಗಿರ್ಬೋದು, ಅದು ಒಂದು ಖಾಸಗಿ ಕಾರ್ಯಕ್ರಮ, ಅದು MLA ಇಲ್ದಲ್ಲೂ ನಡೀತಾ ಇರ್ತವೆ. ಪ್ರಪಂಚ ಯಾರೆಲ್ಲ ನಡೆಯಲ್ಲ. ಬಟ್ ನಮಗೆ ಆ ಥರ ಇಲ್ಲ. ಏನಾದರೂ ಒಪ್ಕೊಂಡ್ರೆ ಅಲ್ಲಿ ಬಂದು ಅದರ ವ್ಯವಸ್ಥೆಯಲ್ಲಿ ಭಾಗವಹಿಸಿ ಎಲ್ಲರ ಜೊತೆ ಇರೋಂಥದ್ದು ನನ್ನ ಅದು ಕ್ಯಾರೆಕ್ಟರ್. ಸೊ ಅದಕ್ಕೋಸ್ಕರ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅನ್ಸುತ್ತೆ ಶಾಸಕರು ಬರ್ತಾರಿಲ್ಲ ಅನ್ನೋದು.
ಸೊ ನಾನಂತೂ ಒಪ್ಕೊಂಡ್ರೆ ಬರ್ತೀನಿ. ಅದರಿಂದ ಸ್ವಲ್ಪ ನನಗೆ ಗೊತ್ತಿದೆ ನೀವೆಲ್ಲರೂ ನಮ್ಮನ್ನು ಇಷ್ಟಪಡ್ತೀರಿ, ನಾವೂ ಅಷ್ಟೇ ನಿಮ್ಮನ್ನೆಲ್ಲ ತುಂಬ ಇಷ್ಟಪಟ್ಟು ಆಯಿತಾ, ನಿಮಗೆ ಒಳ್ಳೇದಾಗೋದಕ್ಕೋಸ್ಕರ ನಾವು ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಚಿಕ್ಕ ಪುಟ್ಟ ಬದಲಾವಣೆ ಆಯಿತು, ಅದಕ್ಕೋಸ್ಕರ ತಪ್ಪು ಅನ್ಯತಾ ಯಾರು ಭಾವಿಸಬಾರ್ದು. ಸೊ ಇದು ಈ ಕ್ಯಾನ್ಸರ್ ಪತ್ತೆ ಹಚ್ಚೋದು ಇತ್ತೀಚೆಗೆ ನಮ್ಮ ಆಹಾರ ಬದಲಾವಣೆಯಿಂದ, ನಮ್ಮ ವಾತಾವರಣ ಬದಲಾವಣೆಯಿಂದ ಇತ್ತೀಚೆಗೆ ನಾವು ಕ್ಯಾನ್ಸರ್ನ ತುಂಬ ಅಂದರೆ ತುಂಬ ನೋಡ್ತಾ ಇದ್ದೀವಿ. ವಿಶೇಷವಾಗಿ ನಾನು ನಮ್ಮ ಮನೆಯಲ್ಲಿರ್ಬೇಕಾದ್ರೂ ಸೆಕೆಂಡ್ ಥರ್ಡ್ ಸ್ಟೇಜು ಎಂಡ್ ಸ್ಟೇಜಲ್ಲೆಲ್ಲ ಬರ್ತಾ ಇದ್ದಾರೆ ಸುಮಾರು ಜನ. ಅದು ಒಂದು ಸಣ್ಣ ಒಂದು ಪರೀಕ್ಷೆಯಿಂದ ಗೊತ್ತಾಗಂಥದ್ದು, ವಿಶೇಷವಾಗಿ ಹಳ್ಳಿಗಳಲ್ಲಿ ಹೆಣ್ಮಕ್ಳಿಗೆ. ಸೊ ಫಸ್ಟ್ ನೀವೆಲ್ಲ ಕರೆಕ್ಟಾಗಿ ನೀವೆಲ್ಲ ಆರೋಗ್ಯವಾಗಿದ್ದರೆ ಲಕ್ಷಾಂತರ ಜನಕ್ಕೆ ನೀವು ನಮ್ಮ ಬಡ ಜನತೆ ಆರೋಗ್ಯ ಸುಧಾರಕರು. ನೀವು ಫಸ್ಟ್ ನಿಮ್ಮ ಜವಾಬ್ದಾರಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅದಕ್ಕೋಸ್ಕರ ಇವತ್ತು ಈ ಮಹಿಳಾ ದಿನಾಚರಣೆ ಪ್ರಯುಕ್ತ ನಿಮಗೆ ವಿಶೇಷವಾಗಿ ಈ ಗರ್ಭಕೋಶದ ಕ್ಯಾನ್ಸರ್ ಪತ್ತೆ ಒಂದು ವಿಧಾನವನ್ನು ನಾನೀಗಾಗಲೇ ಈಗ 3 ತಿಂಗಳಿಂದನೇ ಒಂದು ಗೈನಕಾಲಜಿಸ್ಟ್ ಅಸೋಸಿಯೇಷನ್ ಜೊತೆ ಮತ್ತು ಆರೋಗ್ಯ ಮಂತ್ರಿಗಳ ಜೊತೆ ಒಂದು ಮೀಟಿಂಗ್ ಮಾಡಿಬಿಟ್ಟು ಒಂದು ಸಭೆ ಮಾಡಿ, ಇದು ರಾಜ್ಯಾದ್ಯಂತ ಕಾರ್ಯಕ್ರಮ ಆಗಬೇಕು ಮತ್ತು ಇದು ನಿರಂತರವಾಗಿ ಏನೋ ಬರೀ ಕ್ಯಾಂಪ್ ಮಾಡೋದಲ್ಲ, ನಿರಂತರವಾಗಿ ಮಾಡಿ ಎಲ್ಲ ಹೆಣ್ಮಕ್ಳಿಗೂ, ಎಲ್ಲ ಹೈಸ್ಕೂಲಿಂದ ಪ್ರೈಮರಿ ಸ್ಕೂಲಿಂದ ಅಡಲ್ಟ್ ಏಜ್ವರೆಗೂ ಎಲ್ಲರಿಗೂ ಪತ್ತೆ ಹಚ್ಚೋದು, ಈವನ್ ಸ್ಕೂಲಲ್ಲಿ ಕೂಡ ಪತ್ತೆ ಹಚ್ಚೋಂಥ ಕೆಲಸ ಆಗಬೇಕಂತ ಹೇಳ್ಬಿಟ್ಟು ಅದಕ್ಕೆ ಈಗಾಗಲೇ ಸರ್ಕಾರದಿಂದಲೇ ಆ ಒಂದು ಪ್ಲ್ಯಾನ್ ರೆಡಿ ಆಗ್ತಾ ಇದೆ. ಎಲ್ಲ ಪ್ರತಿಯೊಂದು ಹೆಣ್ಣುಮಕ್ಳಿಗೂ ಶಾಲೆಯಲ್ಲಿ ಮತ್ತು ಎಲ್ಲ ಕಚೇರಿಗಳಲ್ಲೂ ಚೆಕ್ ಮಾಡಿಸೋಂಥ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದನೇ ಆಗ್ತದೆ. ಅದಕ್ಕೆ ನಾವು ಕೂಡ ಭಾಗವಹಿಸಿ ನಮ್ಮ ಸಲಹೆ ಕೂಡ ಕೊಟ್ಟಿದ್ದೇವೆ. ಸೊ ಮುಂದಿನ ದಿನಗಳಲ್ಲಿ, ಯಾಕೆಂದರೆ ಈ ಒಂದು ತುಂಬ ಕ್ಯಾನ್ಸರ್, ಗರ್ಭಕೋಶ ಕ್ಯಾನ್ಸರ್ ಅಂದರೆ ತುಂಬ ಮಾರಕ, ಜೀವಕ್ಕೆ ಹಾನಿಯಾಗಂಥ ಮಾರಕ ಕಾಯಿಲೆ, ಅದನ್ನು ಪತ್ತೆ ಹಚ್ಚೋದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಈ ಕ್ಯಾಂಪ್ನ ನೀವು ಈಗ ಮತ್ತೆ ಒಂದು ನಮ್ಮ ರಾಜ್ಯದ ಪ್ರತಿಷ್ಠಿತ ಕ್ಯಾನ್ಸರ್ ಆಸ್ಪತ್ರೆ, ಅದು ಕಿದ್ವಾಯಿ ಆಸ್ಪತ್ರೆ. ಸೊ ಅಂಥ ಒಂದು ಆಸ್ಪತ್ರೆಯಿಂದ ಒಂದು ಹೈಟೆಕ್ ಒಂದು ಅತ್ಯಾಧುನಿಕ ಮೊಬೈಲ್ ಯೂನಿಟ್ ಅವ್ರ ಕಡೆಯಿಂದ ಇದೆ. ನಮ್ಮ ಮನವಿಗೆ ಹೋಗೊಟ್ಟು ಅವರು ಪಾಪ ಅಷ್ಟು ದೂರದಿಂದ ಬಂದು ಈಗೆಲ್ಲ ನಿಮ್ಮ ಆರೋಗ್ಯನ ಚಿಕಿತ್ಸೆನ ಕೊಡೋದಕ್ಕೆ ಬಂದಿದ್ದಾರೆ. ಮತ್ತು ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ನಮ್ಮ ತಾಲೂಕಿನ ಪರವಾಗಿ ಮುಂದಿನ ದಿನಗಳಲ್ಲಿ ಕೂಡ ಈಗಾಗಲೇ ಎಲ್ಲ ಹೈಟೆಕ್ ಖಾಸಗಿ ಆಸ್ಪತ್ರೆಗಳಿಂದ ಫೋರ್ಟಿಸ್ ಆಗಿರ್ಬೋದು, ಮಣಿಪಾಲ್ ಆಗಿರ್ಬೋದು, ಜಯದೇವ ಆಗಿರ್ಬೋದು, ಅಪೋಲೋ ಹಾಸ್ಪಿಟ್ಲ್ ಆಗಿರ್ಬೋದು, ಈಗಾಗಲೇ ಎಲ್ಲ ಹಾಸ್ಪಿಟ್ಲಲ್ಲಿ ನುರಿತ ತಜ್ಞರ ಜೊತೆ ಮಾತಾಡಿ ನಾವು ಕಾರ್ಡಿಯಾಲಜಿಸ್ಟ್ ಆಗಿರ್ಬೋದು, ನ್ಯೂರಾಲಜಿಸ್ಟ್ ಆಗಿರ್ಬೋದು, ನಮ್ಮ ಊರಲ್ಲೇ ನಿರಂತರವಾಗಿ ಹೈಟೆಕ್ಕು ಮತ್ತು ಟೆರ್ಷರಿ ಕೇರ್ ಟ್ರೀಟ್ಮೆಂಟ್ ಸಿಗೋಂಥ ವ್ಯವಸ್ಥೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಸ್ವಲ್ಪ ರಾಜಕೀಯ ಒತ್ತಡಗಳಿಂದ ಕ್ಯಾಂಪ್ಗಳು ಮಾಡೋಕ್ಕಾಗ್ತಾ ಇಲ್ಲ. ಖಂಡಿತ ಮುಂದಿನ ದಿನಗಳಲ್ಲಿ ಅದಕ್ಕೂ ಒಂದು ಒಳ್ಳೆಯ ವ್ಯವಸ್ಥೆ ಮಾಡ್ತೀವಿ. ಮತ್ತು ಇನ್ನು ಅನುದಾನಗಳ ವಿಷಯಕ್ಕೆ ಬಂದಾಗ ನಿಮಗೆಲ್ಲ ಗೊತ್ತಿದೆ. ಈಗ ನಾನು ಫಸ್ಟು ಸಬ್ ಸೆಂಟರ್ಸು, ಹಾಸ್ಪಿಟ್ಲ್ಗಳು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಬಗ್ಗೆ ಎಲ್ಲ ಗಮನಿಸ್ತಾರೆ. ಸಬ್ ಸೆಂಟರ್ಗಳಲ್ಲಿ ತುಂಬ ನಮ್ಮ ನರ್ಸಿಂಗ್ ಸ್ಟಾಫ್ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ನಾನು ಪ್ರತಿ ಹಳ್ಳಿಗೆ ಬಂದಿದ್ದೀನಿ, ಅಲ್ಲೂ ಅವ್ರಿಗೆ ಪಾಪ ಒಂದು ಟಾಯ್ಲೆಟ್ ಇಲ್ಲ, ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಸೊ ಈಗಾಗಲೇ ಇರೋ 57ರಲ್ಲಿ 33 ಸಬ್ ಸೆಂಟರ್ಸ್ಗೆ, ಆಲ್ಮೋಸ್ಟ್ 40 ಸಬ್ ಸೆಂಟರ್ಸ್ಗೆ ಅದಕ್ಕೆ ಎಲ್ಲ ರಿಪೇರಿ ಆಗೋಂಥ ಕೆಲಸದಕ್ಕೆ ಈಗಾಗಲೇ ಅನುದಾನ ಬಿಡುಗಡೆ ಆಗಿದೆ. 33 ಸಬ್ ಸೆಂಟರ್ಸ್ಗೆ, ತಾಲೂಕಲ್ಲಿರೋದಕ್ಕೆ ಎಲ್ಲ ಸಬ್ ಸೆಂಟರ್ಸ್ಗೂ ಅಲ್ಲಿ ಅವ್ರಿಗೆ ಅದನ್ನು ನಾನು ಹೇಳಿಬಿಟ್ಟಿದ್ದೀನಿ. ಹಾಸ್ಪಿಟ್ಲ್ಗಳದ್ದು ಯಾವುದೇ ಇದ್ರದ್ದು ಯಾರಿಗೂ ಕಾಂಟ್ರಾಕ್ಟ್ ಗುತ್ತಿಗೆ ಕೊಟ್ಬಿಟ್ಟು ಏನಾದರೂ ಮಾಡ್ಕೊಳ್ಳೋ ಅಂತ ಇಲ್ಲ. ನಾನು ಪರ್ಸ್ನಲಾಗಿ ನಾನೇ ಅದನ್ನು ಹ್ಯಾಂಡಲ್ ಮಾಡ್ತೀನಿ. ಈಗ ಅಲ್ಲಿ ಪ್ರತಿಯೊಂದು ಸಬ್ ಸೆಂಟರ್ಸ್ಗೂ ರಿಪೇರಿ ಆಗೋಂಥ ಕೆಲಸ ನೀವು ಕುತ್ಕೊಂಡು ಸಮಾಧಾನವಾಗಿ ನೆಮ್ಮದಿಯಿಂದ ಪೇಷಂಟ್ ನೋಡೋಂಥ ಕೆಲಸನ ವ್ಯವಸ್ಥೆ ಮಾಡಿಕೊಡ್ತೀವಿ. ಈಗಾಗಲೇ ನಮ್ಮ ತಾಲೂಕಿಗೆ ಕೊರತೆ ಇದ್ದಂಥ 6 ಅಂದರೆ ಒಂದು ಕೊಟ್ಟೂರು ತಾಲೂಕು ಹೋಗಿದೆ, 5 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹೊಸದಾಗಿ ಈಗ ಅನುಮೋದನೆಗೊಂಡು ಈಗ ಟೆಂಡರ್ ಆಗಿದ್ದಾವೆ. ಅದು ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ. ರಾಮದುರ್ಗ, ಬದ್ಲೇಡ್ಕು, ಶಿವಪುರ ಮತ್ತು ಚಿರ್ತಗುಂಡು, ಆಮೇಲೆ ನಿಂಬಳಗೆರೆ, ಇವು 5 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹೊಸದಾಗಿ ಬಂದಿದ್ದಾವೆ. ಇನ್ನು 3 ಬರೋವಿದ್ದಾವೆ, ಹುರುಳಿಯಾಳು, ಚೌಡಾಪುರ ಮತ್ತು ಸೂಲದಳ್ಳಿ. ಅವನು ಈಗ ಮುಂದಿನ ಗ್ರಾಂಟಲ್ಲಿ ಈಗ ಅದಕ್ಕೂ ಅನುದಾನ ತರ್ತೀವಿ ಮತ್ತು ಹಾಸ್ಪಿಟ್ಲ್ಗಳನ್ನು ಸ್ಟಾರ್ಟ್ ಮಾಡ್ತೀವಿ. ಇನ್ನು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬಂದರೆ, ಈ ಉಜ್ಜಿನಿ ಸಮುದಾಯ ಆರೋಗ್ಯ ಕೇಂದ್ರನ ಶಿಥಿಲಾವಸ್ಥೆಯ ಕಟ್ಟಡ ಹೊಡೆದು ಹೊಸ ಕಟ್ಟಡ ಕಟ್ಟಕ್ಕೆ ಈಗಾಗಲೇ ಅನುದಾನ ಬಿಡುಗಡೆಯಾಗಿದೆ. ಅದನ್ನು ಶೀಘ್ರದಲ್ಲೇ ಇದು ಮಾಡ್ತೀವಿ. ಅದು ಈಗ ಸುಮಾರು 5 ಹಾಸ್ಪಿಟ್ಲಿಗೆ ಟೋಟಲ್ ನಮ್ಮ ಜಿಲ್ಲೆಗೆ ಟೋಟಲ್ ಅದು 45 ಕೋಟಿ ಅನುದಾನ ಬಂದಿದೆ. ನಮ್ಮ ತಾಲೂಕಿಗೆ ಸುಮಾರು 30 ಕೋಟಿ ಅನುದಾನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಬಂದಿದೆ. ಸುಮಾರು 1.5 ಕೋಟಿ ಅಷ್ಟು ಅನುದಾನ ಈ ಸಬ್ ಸೆಂಟರ್ಸ್ ರಿಪೇರಿಗೆ ಬಂದಿದೆ. ಆಮೇಲೆ ಏನು ಇರೋಂಥ ಹಾಸ್ಪಿಟ್ಲ್ಗಳನ್ನ ಅಪ್ಗ್ರೇಡೇಷನ್ ರಿಪೇರಿ ಮಾಡಲಿಕ್ಕೆ 2,80,00,000 ಅದು ಸಪ್ರೇಟಾಗಿ ಬಂದಿದೆ. ಅದು ಚಿಕ್ಕಜೋಗಳ್ಳಿಗೆ 80 ಲಕ್ಷ, 90 ಲಕ್ಷ, ಹೊಸಹಳ್ಳಿ ಮತ್ತು ಉಡೆಮ್ಗೆ 80 ಲಕ್ಷ, 2ಕ್ಕೂ 80 ಲಕ್ಷ ಈಚು, ಮತ್ತು ಉಜ್ಜಿನಿ ಕೂಡ 30 ಲಕ್ಷ ಬಂದಿದೆ. ಅದು ಹೊಸ ಹಾಸ್ಪಿಟ್ಲು ಮತ್ತು ಚರಂಡಿ ನಿರ್ಮಾಣ CC ಬಿಟ್ಟು ಸುಮಾರು 4 ಕೋಟಿ ಉಜ್ಜಿನಿ ಹಾಸ್ಪಿಟ್ಲಿಗೆ ಬಂದಿದೆ. ಮತ್ತು ತೂಲಹಳ್ಳಿಗೂ ಸುಮಾರು 3.5 ಕೋಟಿ ಹೊಸ ಹಾಸ್ಪಿಟ್ಲ್ ಕಟ್ಟಡಕ್ಕೆ, ಅದನ್ನು ಶಿಥಿಲಾವಸ್ಥೆ ಕಳೆದು ತೂಲಹಳ್ಳಿಗೆ ಹೊಸ ಹಾಸ್ಪಿಟ್ಲು ಕಟ್ಟಡಕ್ಕೆ ಈಗಾಗಲೇ ಅನುದಾನ ಬಿಡುಗಡೆಯಾಗಿದೆ.
ಈಗ ಸಬ್ ಸೆಂಟರ್ಸ್ ಆಯಿತು, ಮತ್ತು ಸಮುದಾಯ ಆರೋಗ್ಯ ಕೇಂದ್ರ ಆಯಿತು. ಈಗ ಮತ್ತೆ ಇನ್ನೊಂದು ಉಳಿದಿರೋದು ಗುಡೇಕೋಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಸಮುದಾಯ ಆರೋಗ್ಯ ಕೇಂದ್ರ ಉನ್ನತೀಕರಣ. ಸುಮಾರು ಈಗ 14.5 ಕೋಟಿ ಈಗಾಗಲೇ ಅನುದಾನ ರೆಡಿ ಇದೆ. ಆದರೆ ಅಲ್ಲಿ ಏನಾಗಿದೆ, ಅವರು ಈ ನಾವು ಕೊಡಬೇಕಾದ್ರೆ ವಿತ್ HR ಕೊಟ್ಟಿಲ್ಲ, ಅಂದರೆ ವಿತ್ ಸ್ಯಾಲ್ರಿನೂ ಸೇರಿಸಿ ಕೊಡಬೇಕು. KMRC ಇಲ್ಲ, ಅದಿಲ್ಲದಿರೋದ್ರಿಂದ ಸ್ವಲ್ಪ ಪೆಂಡಿಂಗ್ ಇದೆ. ಅದನ್ನು ಇನ್ನೂ 1.5-2 ಕೋಟಿ ಅನುದಾನ, ಸುಮಾರು 16 ಕೋಟಿಯಿಂದ ಅದು ಸಂಪೂರ್ಣ ಹೊಸ ಕಟ್ಟಡ ಆಗ್ತದೆ. ಅದು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಉನ್ನತೀಕರಣ ಆಗ್ತದೆ ಗುಡೇಕೋಟೆದು. ಸೊ ಮತ್ತೆ ಈ KMRC ನಾನೇನು ಹೇಳಿದ್ನಲ್ಲ 5, ಇವು 5ಕ್ಕೆ ಬರೀ ಕಟ್ಟಡ ಮಾತ್ರ ಇರಲ್ಲ, 2 ವರ್ಷ ಸ್ಟಾಫ್ಗೆ ಸಂಬಳ ಕೂಡ ಇರ್ತದೆ. ಅದರಲ್ಲಿ KMRC ಬರೋಂಥ ನೆಕ್ಸ್ಟ್ ಇನ್ನು ಬರೋಂಥವೆಲ್ಲ ವಿತ್ ಸಂಬಳ ಇರ್ತದೆ. ಕೆಲವು ಕಡೆ ಏನಾಗ್ತದೆ, ಬಿಲ್ಡಿಂಗ್ ಕಟ್ಟಿಸ್ತಾರೆ, ಸ್ಟಾಫ್ ಇರಲ್ಲ. ಇನ್ಮೇಲೆ ಆ ಥರ ಇರೋದಿಲ್ಲ. 2 ವರ್ಷ ಸಂಬಳ ಕೂಡ ಅದ್ರಲ್ಲಿ ಸೇರಿರುತ್ತೆ. ಮುಂದ್ಗಡೆ ನೆಕ್ಸ್ಟ್ ಗೌರ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂದ್ರೆ ಟೇಕ್ ಓವರ್ ಮಾಡ್ತದೆ. ಸೊ ಈ ರೀತಿ. ಮತ್ತೆ ಇನ್ನೊಂದು ವಿಶೇಷವಾಗಿ ನಮ್ಮ ತಾಲೂಕು ಹಾಸ್ಪಿಟ್ಲಿಗೆ ಬಂದರೆ ಈಗಾಗಲೇ 4.5 ಕೋಟಿ ನಮ್ಮ ವಿಶೇಷವಾಗಿ ಕೂಡ್ಲಿಗಿ ತಾಲೂಕು ಹಾಸ್ಪಿಟ್ಲಿಗೆ ಅನುದಾನ ಬಿಡುಗಡೆಯಾಗಿದೆ. ಇಲ್ಲೇನಾಗಿದೆ, ಇದು ಈ ಲಾಂಡ್ರಿ ಮತ್ತು ಇಲ್ಲಿ ಇದು ಶವಾಗಾರನ ಮತ್ತು ಹೈಟೆಕ್ ಲಾಂಡ್ರಿ ಮತ್ತು ಹೈಟೆಕ್ ಶವಾಗಾರ ಮತ್ತು ಘನತ್ಯಾಜ್ಯ ನಿವಾರಣೆ ನಿರ್ವಹಣಾ ಘಟಕ ಮತ್ತು ಒಂದು ಸ್ಟೋರ್ ರೂಮ್, ಇವು 4 ಹೊಸದಾಗಿ ಆಗ್ತವೆ. ಮತ್ತು ಇರೋಂಥ ಎಲ್ಲ ಇವು ಸ್ಟಾಫ್ ಕ್ವಾರ್ಟರ್ಸ್ನ ವಿತ್ ಫರ್ನಿಚರ್ ಕಂಪ್ಲೀಟ್ ಮೇಕ್ ಓವರ್ ಮಾಡಿಬಿಟ್ಟು ರಿಪೇರಿ ಮಾಡಿಸಿ ಅಲ್ಲಿ ಎಲ್ಲ ರೀತಿ ಪ್ರತಿ ಸ್ಟಾಫ್ಗೂ ಇಲ್ಲಿರೋಂಥ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಇಲ್ಲೇ ಇನ್ನು ವೈದ್ಯರು ಕೂಡ ಇರೋಂಥ ವ್ಯವಸ್ಥೆ ಇಲ್ಲಿ ಮಾಡ್ತೀವಿ. ಸೊ ಇಲ್ಲಿ ಸ್ವಲ್ಪ ಜಾಗದ ಸ್ವಲ್ಪ ಸಮಸ್ಯೆ ಇದೆ, ಅದನ್ನೇ ಚೆಕ್ ಮಾಡಿಬಿಟ್ಟು ಇಲ್ಲಿ ಅವರು ನಿರ್ಭಯವಾಗಿ ಇರೋಂಥ ವಾತಾವರಣ ಮಾಡ್ತೀವಿ. ಮತ್ತು ಇದೇನು ನಮ್ಮ ಟ್ರಾಮಾ ಸೆಂಟ್ರ್ ಮತ್ತು ನಮ್ಮ ತಾಲೂಕಾ ಅಧಿಕಾರಿಗಳ ಕಚೇರಿ ಇದೆ, ಅದು ಕೂಡ ಉನ್ನತೀಕರಣಗೊಳಿಸಿ ಅದ್ರ ಮೇಲ್ಗಡೆ ಸುಮಾರು ಒಂದು 200-250 ಜನ 300 ಜನ ಕೂತ್ಕೊಳ್ಳೋದಕ್ಕೆ ಸಭಾಂಗಣ, ಹೈಟೆಕ್ ಸಭಾಂಗಣ ಕೂಡ ನಾವೀಗಾಗಲೇ ಡಿಪೇರ್ ಮಾಡಿಸಿದ್ದೀವಿ. ಅದು ಒಂದು, ಯಾಕೆಂದರೆ ನೀವೆಲ್ಲ ಬಂದಾಗ ನಿಮಗೆ ಸಭೆ ಮಾಡಲಿಕ್ಕೆ ಇಲ್ಲಿ ಒಂದು ಅವಕಾಶ ಇಲ್ಲ. ಅದ್ರ ಜೊತೆಗೆ ಹಾಸ್ಪಿಟ್ಲ್ ಕೂಡ ಕಂಪ್ಲೀಟ್ ರಿಪೇರಿಗೂ ನಾವು ಈಗಾಗಲೇ ಇದು ಮಾಡ್ಕೊಂಡಿದ್ದೀವಿ. ಮತ್ತು ಬಹುದಿನಗಳ ಬೇಡಿಕೆ ಆದಂಥ ತಾಯಿ ಮಕ್ಕಳ ಹಾಸ್ಪಿಟ್ಲ್ ಈಗಾಗಲೇ ನಾನಂತೂ ಶಾಸಕನಾಗಿದ್ದ ದಿವಸದಿಂದನೂ, ಯಾಕೆಂದರೆ ನಮ್ಮ ತಾಲೂಕಿನ ಬಹುಮುಖ್ಯ ಬೇಡಿಕೆ, ಅದಕ್ಕೆ ಕೆಲವು ಮಾನದಂಡಗಳಿದ್ದಾವೆ. ಮಾನದಂಡಗಳು ಮ್ಯಾಚ್ ಆಗಲ್ಲ ಅಂತ ಹೇಳಿದ್ರು. ನಾನು ಲಿಟ್ರಲಿ ಪ್ರತಿಯೊಬ್ಬರ ಹತ್ರನೂ ಜಗಳಾಡಿ ಬಂದಿದ್ದೀನಿ. ನೀವು ದುಡ್ಡು ಕೊಡಬೇಡಿ, ಅನುಮೋದನೆ ಕೊಡಿ, ಉಳಿದಿದ್ದು ನಾವು ಮಾಡ್ಕೊಳ್ತೀವಿ. ಯಾಕೆಂದರೆ ಇಲ್ಲೆಲ್ಲ ಬಡವರು ಇದ್ದಾರೆ. ಇಲ್ಲಿ ವ್ಯವಸ್ಥೆ ಇಲ್ಲಾಂದ್ರೆ ಏನಾಗ್ತದೆ, ಬೇರೆ ಕಡೆ ಹೋಗ್ತಾರೆ, ಪ್ರೈವೇಟ್ಗೆ ಹೋಗ್ತಾರೆ, ಅಲ್ಲಿ ಇಷ್ಟು ತಿಂಗಳಿಗೆ ಇಷ್ಟು ಆಗಬೇಕು, 100-200 ಆಗ್ಬೇಕಂತ ಇರ್ತದೆ, ಅದು ಮ್ಯಾಚ್ ಆಗಲ್ಲ ಅಂತ. ಅವಕಾಶ ಕೊಡಿ, 100 200 300 ಡೆಲಿವರಿಗಳಾಗ್ತದೆ. ಈಗ ಒಂದು ಸುಮಾರು ವರ್ಷಗಳಿಂದ ಇಲ್ಲಿ ಸಿಜರಿನ್ ಸೆಕ್ಷನ್ ಆಗಲಿ, ಡೆಲಿವರಿ ಮಾತ್ರ ನಾರ್ಮಲ್ ಡೆಲಿವರಿ, ಸಿಜರಿನ್ ಸೆಕ್ಷನ್ ಆಗ್ತಿರ್ಲಿಲ್ಲ. ಈಗ ಅನಸ್ಥೆಟಿಸ್ಟ್ ಬಂದಿರೋದ್ರಿಂದ ಈಗ ಇಲ್ಲೇ ಡೆಲಿವರಿ ಎಲ್ಲ ಆಗ್ತಾ ಇದ್ದಾವೆ. ಸೊ ದಯಮಾಡಿ ಫಸ್ಟು ಏನಾದರೂ ರೆಫರೆನ್ಸ್ ಇದ್ದರೆ ನಮ್ಮ ತಾಲೂಕು ಹಾಸ್ಪಿಟ್ಲಿಗೆ ಕಳಿಸಿ. ಇಲ್ಲಿ ಆಗಲ್ಲ ಅಂದರೆ ಮಾತ್ರ, ತೀರಾ ತೊಂದರೆ ಇದ್ರೆ ಮಾತ್ರ, ರಿಸ್ಕ್ ಇದ್ರೆ ಮಾತ್ರ ಇಲ್ಲಿಂದ ಕಳಿಸೋಂಥ ವ್ಯವಸ್ಥೆ ಮಾಡ್ತೀವಿ. ಮತ್ತು ನಾನೆಲ್ಲ ನಿಮ್ಮೆಲ್ಲ, ಮತ್ತು ಈಗ ಆ್ಯಂಬುಲೆನ್ಸ್ಗಳು ಏನು ಕೊರತೆ ಇದ್ವಿ, 4 ಕಡೆ ಕೊರತೆ ಇದ್ದಾವೆ. ಅದು 4 ಕಡೆನೂ ಉಡೇಮು, ಹಲೂರು, ಬೆಳ್ಳಿಘಟ್ಟ ಮತ್ತು ತೂಳಳ್ಳಿ, ಈಗ 3 ಬಂದಿದೆ, ಇನ್ನೊಂದು ಬರ್ತಾ ಇದೆ. ಸೊ 4 ಆ್ಯಂಬುಲೆನ್ಸು ಈಗ 4 ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರ್ತಾ ಇದ್ದಾವೆ. ಮತ್ತು ಜೊತೆಗೆ ಒಂದು ಸಂಚಾರಿ ನೇತ್ರ ಚಿಕಿತ್ಸಾ ಘಟಕ ಅಂತೇಳಿ ಅದು ಆ್ಯಂಬುಲೆನ್ಸ್ ಥರ ಇರ್ತದೆ, ಪ್ಲಸ್ ಅದರಲ್ಲಿ ಕಣ್ಣಿಂದೆಲ್ಲ ಚಿಕಿತ್ಸೆ ಚೆಕ್ ಮಾಡೋದಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಇರ್ತದೆ. ಅದರಲ್ಲಿ ಕಣ್ಣು ಪರೀಕ್ಷೆ ಮಾಡೋದು, ಮತ್ತು ವಿಶೇಷವಾಗಿ ಈ ವಯಸ್ಸಾಗಿರೋಂಥವ್ರು ಹಾಸ್ಪಿಟ್ಲಿಗೆ ಬರ್ದಾರಂಥವ್ರಿಗೆ ಅವ್ರಲ್ಲೇ ಹೋಗಿ ಚೆಕ್ ಮಾಡೋಂಥದ್ದು. ಅದರ ಜೊತೆಗೆ ಪ್ರತಿ ಶಾಲೆ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳಿಗೆ ಆ ಪ್ರತಿ ಶಾಲೆಗೆ ಹೋಗಿ ಅಲ್ಲೇ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಉಚಿತ ಕನ್ನಡಕ ವ್ಯವಸ್ಥೆ ಕೊಡೋಂಥ ಒಂದು ಮಹತ್ವಕಾರಿ ನನ್ನ ಕನಸಿನ ಯೋಜನೆ ಅದು. ಯಾಕಂದರೆ ಎಲ್ಲ ಮಕ್ಕಳು ನಾವು ನೋಡ್ತೀವಿ, ಪ್ರತಿ ಶಾಲೆಗೆ ನಾನು 200 ಶಾಲೆಗೂ ಹೋಗಿದ್ದೀನಿ. ತುಂಬ ಮಕ್ಕಳಿಗೆ ಕಣ್ಣಿನ ಸಮಸ್ಯೆ ಕೂಡ ಇದ್ದಾವೆ. ಅವರಿಗೆ ಸುಮಾರು ಸರಿ ಹೋಗೋಕ್ಕಾಗಲ್ಲ, ಅಲ್ಲೇ ಇರ್ತಾರೆ. ಅದಕ್ಕೋಸ್ಕರ ಅವ್ರನ್ನೆಲ್ಲ ಗುರುತಿಸಿ ಹೆಚ್ಚಿನ ಚಿಕಿತ್ಸೆ ಇರೋರು ನಾವು ನಮ್ಮ ಹಾಸ್ಪಿಟ್ಲಿಗಾಗಲಿ ಇಲ್ಲ ಜಿಲ್ಲಾಸ್ಪತ್ರೆಗೆ ಕಳಿಸೋಂಥ ವ್ಯವಸ್ಥೆ ಮಾಡ್ತೀವಿ. ಮತ್ತು ಇಲ್ಲಿ ಉಳಿದಿರೋರಿಗೆ ಅಲ್ಲೇ ಕನ್ನಡಕ ಕೊಡೋಂಥ ವ್ಯವಸ್ಥೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಸೊ ವಿಶೇಷವಾಗಿ ನನಗೆ ಗೊತ್ತಿರೋ ಫೀಲ್ಡ್ ಇದು, ಆರೋಗ್ಯ ಏನು ಈಗ ಫೀಲ್ಡ್ ಇದೆ, ಇದರಲ್ಲಿ ನಾನು ನನ್ನ ಮನಸ್ಪೂರ್ವಕವಾಗಿ ಕೆಲಸ ಮಾಡ್ತೀನಿ. ನೀವು ಯಾರು ದಯಮಾಡಿ ಏನಾದರೂ ಇದ್ದರೆ ಯಾವ ಏಜೆಂಟ್ಸು ನನ್ನ ಹತ್ರ ಇರೋದಿಲ್ಲ, ನಾನು ಇಟ್ಕೊಂಡಿರೋದಿಲ್ಲ. ನೀವು ಯಾವುದೇ ಸಮಸ್ಯೆ ಇದ್ದರೆ ಒಂದು ವಾಟ್ಸಪ್ ಕಳಿಸ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ನಾನು ಕ್ಷೇತ್ರದಲ್ಲೇ ಇರ್ತೀನಿ, ನಮ್ಮನ್ನು ಬಂದು ಕಾಣ್ಬೋದು. ನಾನು ಅಷ್ಟೇ, ಎಲ್ಲ ಯಾವುದೇ ಊರಿಗೆ ಬಂದ್ರೂ ಅಲ್ಲಿ ಇರೋಂಥ ಸರ್ಕಾರಿ ಕಟ್ಟಡಗಳಿಗೆ ನಾನು ಖಂಡಿತ ಬರ್ತೀನಿ. ಅದು ಹಾಸ್ಪಿಟ್ಲ್ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಸಬ್ ಸೆಂಟರ್ ಆಗಿರ್ಬೋದು, ಗ್ರಂಥಾಲಯ ಆಗಿರ್ಬೋದು, ಬರ್ತೀನಿ. ಸೊ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಖಂಡಿತ ನಮ್ಮ ಜೊತೆ ನೇರವಾಗಿ ಮಾತಾಡ್ಬೋದು, ಮತ್ತು ನೇರವಾಗಿ ನಮ್ಮ ಜೊತೆನೇ ಸಂಪರ್ಕ ಮಾಡ್ಬೋದು. ಸೊ ಅವ್ರಿವ್ರ ಮಾತು ಕೇಳಿ ನಮಗೆ ಇಲ್ಲ ಅಂದರು ಇಲ್ಲ ಬೇಡ ಅಂದರು ಅಂತಲ್ಲ, ನಿಮ್ಮ ಸಹಾಯ ನೀವು, ಯಾಕೆಂದರೆ ನಾವು ಬರೋಕ್ಕೆ ಮುಂಚೆನೂ ವರ್ಷಾನುಗಟ್ಟಲೆಯಿಂದ ಈಗಾಗಲೇ ನಿರಂತರವಾಗಿ ಬಡ ಜನತೆಗೆ ಸೇವೆ ಕೊಡ್ತಾ ಇದ್ದೀರಾ. ಈಗ ನಿಮ್ಮನ್ನು ಕಾಪಾಡೋದು ಕೂಡ ನಮ್ಮ ಜವಾಬ್ದಾರಿ ಆಗಿರ್ತದೆ. ಸೊ ವಿಶೇಷವಾಗಿ
ನಮ್ಮ ಕುಟುಂಬದವ್ರನ್ನ ಕಾಪಾಡೋದು ಫಸ್ಟ್ ನನ್ನ ಮೊದಲನೇದಾಗಿ ಆದ್ಯತೆ ಆಗಿರ್ತದೆ. ಅದಕ್ಕೋಸ್ಕರ ಇವತ್ತಿನ ಶಿಬಿರದ ಸದುಪಯೋಗನ ನೀವೆಲ್ಲ ಪಡ್ಕೋಬೇಕು. ಮುಂದಿನ ದಿನಗಳಲ್ಲಿ ಆಯಿತಾ, ನಮ್ಮ ಏನು ಘನ ಸರ್ಕಾರ ಇವತ್ತು ಒಂದು 5 ಗ್ಯಾರಂಟಿ ಪ್ರಪಂಚದಲ್ಲೇ ಎಲ್ಲೋ ಇವತ್ತು ಇಷ್ಟು ಸರ್ಕಾರ ಬಂದು 3 ತಿಂಗಳು 4 ತಿಂಗಳೊಳಗೆ ಇಷ್ಟು ದೊಡ್ಡ ಸಾವಿರಾರು ಕೋಟಿ, ಸುಮಾರು 58,000 ಕೋಟಿ ಅನುದಾನದ ಅದನ್ನು ಬಿಡುಗಡೆ ಮಾಡಿ ಅದನ್ನು ಸ್ಟಾರ್ಟ್ ಮಾಡಿದಂಥ ಉದಾಹರಣೆಗಳಿಲ್ಲ. ಅಂಥದ್ದೊಂದು ಮಹತ್ ಕಾರ್ಯವನ್ನು ವಿಶೇಷವಾಗಿ ನಮ್ಮ ತಾಯಂದ್ರಿಗೆ, ಅಕ್ಕಂದ್ರಿಗೆ, ವಿಶೇಷವಾಗಿ ಹೆಣ್ಣುಮಕ್ಕಳನ್ನ ಗಮನ ಹರಿಸಿ ಇವತ್ತು ಆ ಯೋಜನೆಗಳನ್ನ ಸಮರ್ಥವಾಗಿ ಅದನ್ನೆಲ್ಲ ಇವತ್ತು ನಿಭಾಯಿಸಿ ಇವತ್ತು ಮುಂದಿನ ವರ್ಷಕ್ಕೆ ಕೂಡ ಸುಮಾರು 58,000 ಕೋಟಿಗೆ ಆಗಲೇ ಬಿಡುಗಡೆ ಮಾಡಿ ಬಜೆಟಲ್ಲಿ ಅನುದಾನ ಮೀಸಲಿರಿಸಿ ಅದು ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಈಗ ಮಾಡಿ, ಅದರ ಜೊತೆಗೆ ಯಾರು ದುಡ್ಡಿಲ್ಲ ಅಧಿಕ ಸರ್ಕಾರದಲ್ಲಿ ಅಂತ ಹೇಳ್ತಿದ್ರು ಅವರಿಗೆ ಇವತ್ತು 550 ಕೋಟಿ, ಅದು ಯಾವುದು ನಾವು ಅದರಲ್ಲಿ 1 ರೂಪಾಯಿನೂ ಗ್ಯಾರಂಟಿದು ಸೇರಿಸಿಲ್ಲ. 550 ಕೋಟಿಗಿಂತ ಮಿಗಿಲಾಗಿ ಇನ್ನೂ ಸುಮಾರು 600ರಿಂದ 800 ಕೋಟಿ ನಮ್ಮ ತಾಲೂಕಿಗೆ ಬಾಕಿ ಇದೆ. ಆರೋಗ್ಯ ಕ್ಷೇತ್ರದಲ್ಲೂ ಸುಮಾರು 80 ಕೋಟಿನೂ ಬಾಕಿ ಇದೆ. ಸೊ ನಾನು ಪರ್ಟಿಕ್ಯುಲರ್ ಆಗಿ ಎಲ್ಲ ಹಾಸ್ಪಿಟ್ಲ್ ಬಗ್ಗೆನೂ ವಿಶೇಷ ಗಮನ ಹರಿಸ್ತೀನಿ. ಮತ್ತು ಈಗ ಅದು ನಾವು ಗ್ಯಾರಂಟಿ ಬಿಟ್ಟು ನಮಗೆ ಬಂದಿರೋ ಅನುದಾನ ಎಲ್ಲ ರೀತಿಯೂ ಒಂದು ಸುಭದ್ರ ಸರ್ಕಾರ ಇವತ್ತು ವ್ಯವಸ್ಥಿತವಾಗಿ ವಿಶೇಷವಾಗಿ ಹೆಣ್ಮಕ್ಳ ಗಮನ ಇರಿಸಿಕೊಂಡು ಒಂದು ಯಶಸ್ವಿಯಾಗಿ ನಡೀತಾ ಇದೆ. ನಿಮ್ಮೆಲ್ಲರ ಸಹಕಾರ ಮುಂದಿನ ದಿನಗಳಲ್ಲಿ ಖಂಡಿತ ನಮ್ಮ ಜೊತೆಗಿರಲಿ, ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತಾ ಕೂಡ ನಮ್ಮ ಪತ್ನಿ ಕೂಡ ಡಾಕ್ಟರ್ ಇದ್ದಾರೆ. ಅವ್ರಿಗೂ ಈ ಇಂಟೀರಿಯರ್ಸು ಡಿಸೈನಿಂಗ್ ಎಲ್ಲ ತುಂಬ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಈಗ ಅವರೇ ಜವಾಬ್ದಾರಿ ತಗೊಂಡಿದ್ದಾರೆ, ನಾನು ಮಾಡಿಸ್ತೀನಿ ಅಂತೇಳಿ. ಮತ್ತು ಇನ್ನೊಂದು ನನ್ನ ವೈದ್ಯ ಸ್ನೇಹಿತರ ಬಗ್ಗೆ ಕೂಡ ಹೇಳಿದ್ರು. ನೀವು ಬಿಲೀವ್ ಮಾಡ್ತಿರಿಲ್ಲ, ಸುಮಾರು ನಂದು MBBS ಅಲ್ಲಿ 193 ಜನ ನಾನು MBBS ಸೇರಿದಾಗ ಅದರಲ್ಲಿ ಸುಮಾರು 100 ಜನಕ್ಕಿಂತ ಅಧಿಕ ವಿದೇಶದಲ್ಲಿದ್ದಾರೆ. ಅವರೆಲ್ಲರೂ ನಿಮಗಿಂತ ಜಾಸ್ತಿ ನಿರೀಕ್ಷೆಯಲ್ಲಿ ಈಗ ನನ್ನ ಫ್ರೆಂಡ್ಸ್ ಇದ್ದಾರೆ. ನಾನು ಏನೇ ಒಂದು ನಡೆ ಇದ್ದರೂ ಅವರು ನನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇಷ್ಟು ಜವಾಬ್ದಾರಿ, ಯಾಕೆಂದರೆ ನಾನು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ MBBS ಓದಿದ್ದು. ಮೊನ್ನೆ 2024 ಈ ವರ್ಷಕ್ಕೆ 1924ರಲ್ಲಿ ಒಡೆಯರ್ ಅವರು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದರು. ಮೈಸೂರು ಕೃಷ್ಣರಾಜೇಂದ್ರ ಆಸ್ಪತ್ರೆನ ಸುಮಾರು 100 ವರ್ಷ ಆಯಿತು ಮೆಡಿಕಲ್ ಕಾಲೇಜ್ ಆಗಿ. 100 ವರ್ಷದ ಇತಿಹಾಸದಲ್ಲಿ ಒಬ್ಬರು ಅಲ್ಲಿ ಶಾಸಕರಾಗಿಲ್ಲ. ವಿಧಾನ ಪರಿಷತ್ತಿಗೆ 3 ಜನ ಆಗಿದ್ದಾರೆ, ವಿಧಾನಸಭೆಗೆ ಯಾರೂ ಆಗಿಲ್ಲ. ಸೊ ಆ 100 ವರ್ಷದಲ್ಲಿ ನಾನು ಮೊದಲನೇ ಶಾಸಕನಾಗಿದ್ದೀನಿ. ಸೊ ನನ್ನ ಮೇಲೆ ನಿಮಗಿಂತ ಜಾಸ್ತಿ ನಿರೀಕ್ಷೆ ನನ್ನ ವೈದ್ಯ ಮಿತ್ರರಲ್ಲಿದೆ. ಏನಾದರೂ ನಿಜವಾಗ್ಲೂ ಎಜುಕೇಟೆಡ್ಸ್ ಬರಬೇಕು, ರಾಜಕಾರಣಕ್ಕೆ ಏನಾದರೂ ಬದಲಾವಣೆ ತರಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ಈಗ ನಮಗೆ ಇದು ಅವಶ್ಯಕತೆ ಇಲ್ಲದಿದ್ರೆ ಕೂಡ ನಿಮಗೋಸ್ಕರ ಬಂದಿದ್ದೀವಿ. ಯಾಕೆಂದರೆ ನನ್ನಷ್ಟೇ ಜಾಸ್ತಿ ನಿಮಗೆಲ್ಲ ನಮ್ಮ ತಾಲೂಕಿಗೆ ಸಹಾಯ ಮಾಡೋಕ್ಕೆ ನನ್ನ ವೈದ್ಯ ಮಿತ್ರರು ಕೂಡ ರೆಡಿಯಾಗಿದ್ದಾರೆ. ಸೊ ನಾನು ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತ ಅವರು ನಿಮಗಿಂತ ಜಾಸ್ತಿ ಎಲ್ಲ ರೀತಿ ಸಹಾಯ ಮಾಡ್ತಾರೆ. ಅದು ವೈದ್ಯಕೀಯವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಎಲ್ಲ ರೀತಿ ಸಹಕಾರ ಅವ್ರು ಕೊಡ್ತಾರೆ. ಸೊ ನಿಮಗಿಂತ ಜಾಸ್ತಿ ಜವಾಬ್ದಾರಿ, ನಮ್ಮ ಮುಖಂಡರಿಗಿಂತ ಜಾಸ್ತಿ ಜವಾಬ್ದಾರಿ ಅವ್ರಿಗೆ ನಾನು ಸಮಾಧಾನ ಮಾಡಬೇಕಾಗಿದೆ. ಯಾಕೆಂದರೆ ಎಲ್ಲ ರೀತಿ ಈಗ ಸೋಷಿಯಲ್ ಮೀಡಿಯಾದೆ ಪ್ರತಿಯೊಬ್ಬರು ನಾವು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ನಿರೀಕ್ಷೆ ಏನಪ್ಪ ಅಂತಂದರೆ ಒಂದು ಸಮಾಜಕ್ಕೆ ಒಳ್ಳೆಯದು. ಯಾಕೆಂದರೆ ನಾವು ಯಾರಿಗೂ ಒಂದ್ಸರಿ ವಿದೇಶಕ್ಕೆ ಹೋಗ್ಬಿಟ್ರೆ ನಮ್ಮ ನೆಲದ ಆಸೆ ಜಾಸ್ತಿ ಆಗಿಬಿಡುತ್ತೆ. ಯಾಕೆಂದರೆ ಎಷ್ಟು ನಾವು ದೂರ ಆಗ್ತೀವೋ ಅಷ್ಟು ಆಸೆ ನಮ್ಮ ಮಣ್ಣಿನ ಮೇಲೆ ಆಗಿರ್ಬೋದು, ನಮ್ಮ ತಂದೆ ತಾಯಿಗಳ ಮೇಲೆ ಆಗಿರ್ಬೋದು, ನಮ್ಮ ಜನದ ಬಗ್ಗೆ ತುಂಬ ನಿರೀಕ್ಷೆ ಆಸೆ ಇರುತ್ತೆ. ಅವರು ಅದೇ ಆಸೆಯಲ್ಲಿದ್ದಾರೆ. ನಾನು ನಮ್ಮ ದೇಶಕ್ಕೆ ಏನು ಮಾಡೋಕ್ಕಾಗ್ತಾರೆ, ಅಟ್ಲೀಸ್ಟ್ ನನ್ನ ಫ್ರೆಂಡ್ ನನ್ನ ಸ್ನೇಹಿತರ ಮುಖಾಂತರ ಏನಾದರೂ ಒಂದು ಕೊಡುಗೆ ಕೊಡ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಸೊ ಆ ಒಂದು ನಿರೀಕ್ಷೆ ನಿಜ ಆಗಬೇಕಂದ್ರೆ ನೀವೆಲ್ಲರೂ ನಮಗೆ ಖಂಡಿತ ಮುಂದಿನ ದಿನಗಳಲ್ಲಿ ಸಹಕಾರ ಕೊಡ್ಬೇಕಂತ ಹೇಳ್ತೀನಿ. ಮತ್ತೆ ಡಾಕ್ಟರ್ ಹೇಳಿದ್ರು, ಮುಂಚೆ ಎಲ್ಲ ಇಂಜಿನಿಯರ್ಗಳು ಕಾಂಟ್ರಾಕ್ಟರ್ಗಳು ಬರೋರು, ಅವ್ರಿಗೆ ಏನು ಬೇಕೋ ಅದು ಮಾಡ್ಕೊಳ್ಳೋರು ಹೋಗೋರು, ಯಾರು ಯಾರು ಕೇಳ್ತಿರ್ಲಿಲ್ಲ ಸರ್ ಅಂತಂದ್ರು. ಅದಕ್ಕೆ ಮೇಡಮ್ ಹೇಳಿದ್ರು, ನಿನ್ನ ರೂಮ್ ಹೆಂಗ್ ಬೇಕು ನೀನೇ ಡಿಸೈನ್ ಮಾಡಿಕೊಡು ಅಂತ ಕೇಳಿದ್ರಂತೆ. ಅವ್ರಿಗೆ ಇಲ್ಲ ನನಗೆ ಗೊತ್ತಿಲ್ಲ ಅಂದ್ರಂತೆ. ಇಲ್ಲ ಗೊತ್ತಿಲ್ಲ ಅಂತ ಯಾಕಂತೀವಿ, ತಿಳ್ಕೊ, ನಿನ್ಗೆ ಹೆಂಗ್ ಬೇಕು ಹೆಂಗ್ ಬೇಕಂತ ನೀನೇ ಡಿಸೈನ್ ಮಾಡಿಕೊಡು ಅಂತೇಳಿ ಹೇಳ್ತಾ ಇದ್ರು. ಅದಕ್ಕೆ ಇಲ್ಲ ಅವರೇ ಮಾಡಿಕೊಟ್ಟಿದ್ದಾರೆ, ಈ ಥರ ಯಾರು ಕೇಳ್ತಿರ್ಲಿಲ್ಲ ಅಂತ ಹೇಳ್ತಿದ್ರು. ಖಂಡಿತ ನಾವು ವಿತ್ ಫರ್ನಿಚರ್ ಕೂಡ ಆ ಸ್ಟಾಫ್ ಕ್ವಾರ್ಟರ್ಸ್ ಎಲ್ಲ ನೀವೆಲ್ಲ ಇಲ್ಲಿ ಸುಸಜ್ಜಿತವಾದ ಕೊಠಡಿಗಳ ನಿರ್ಮಾಣ ಮಾಡಕ್ಕೆ ಕೂಡ ನಾವು ಈಗಾಗಲೇ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಖಂಡಿತ 1 ವರ್ಷದಲ್ಲಿ ಸಂಪೂರ್ಣ ಚಿತ್ರಣ ಬದಲು ಮಾಡಬೇಕಂತ ಒಂದು ಬಯಕೆ ಹೊತ್ಕೊಂಡಿದ್ವಿ. ಸೊ ಇದ್ರ ಬಗ್ಗೆ ಹೇಳ್ತಾ ಇದ್ರೆ ಅದಕ್ಕೋಸ್ಕರ ನಾನು ಅದನ್ನು ನೆನಪಿಸ್ಕೊಂಡೆ. ಥ್ಯಾಂಕ್ ಯು.